ಕೆಎಸ್ಸಿಎಗೆ ಶುರುವಾಯಿತು ಗುತ್ತಿಗೆದಾರರ ಸಂಕಷ್ಟ. ಗುತ್ತಿಗೆದಾರರಿಗೆ ಹಣ ಕೊಡೋದಕ್ಕೆ ಹಾಗಾದ್ರೆ ಕೆಎಸ್ಸಿಎ ಬಳಿ ದುಡ್ಡೇ ಇಲ್ವಾ? ಈ ಪ್ರಶ್ನೆ ಕಾರಣ ಆಗಿದೆ. ಕೋಟಿ ಕೋಟಿ ಆದಾಯವನ್ನ ಕೆಎಸ್ಸಿಎ ಉಳಿಸಿಕೊಂಡಿದೆ. ಹಾಗಾದ್ರೆ ಕೆಎಸ್ಸಿಎ ದಿವಾಳಿ ಆಗಿದೆ. ಗುತ್ತಿಗೆದಾರರಿಗೆ ಕೆಎಸ್ಸಿಎ ಕೋಟಿ ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ. ಅತ್ತ ಬಿಬಿಎಂಪಿ ಜಾಹೀರಾತು ಕೋಟಿ ಕೋಟಿ ತೆರಿಗೆ ಬಾಕಿ ಇದೆ. ಇತ್ತ ಗುತ್ತಿಗೆದಾರರಿಗೂ ಸಹ ಕೋಟಿ ಕೋಟಿ ಹಣ ಕೊಡಬೇಕಾಗಿದೆ. ಹಾಗಾದ್ರೆ ಕೋಟಿ ಕೋಟಿ ಆದಾಯ ಗಳಿಸಿರುವಂತಹ ಕೆಎಸ್ಸಿಎ ದಿವಾಳಿ ಆಗಿದೆಯಾ? ಗುತ್ತಿಗೆದಾರರಿಗೆ ಇನ್ನೂ ಸಹ ಹಾಗಾದ್ರೆ ಯಾಕೆ ಹಣ ಕೊಟ್ಟಿಲ್ಲ? ಬಿಬಿಎಂಪಿ ಜಾಹೀರಾತಿಗೂ ಸಹ ದುಡ್ಡು ಕೊಟ್ಟಿಲ್ಲ. ತೆರಿಗೆ ಹಣ ಬಾಕಿ ಉಳಿಸಿಕೊಂಡಿದೆ ಬಿಬಿಎಂಪಿಯಲ್ಲೂ ಸಹ. ಇತ್ತ ಗುತ್ತಿಗೆದಾರರಿಗೂ ಸಹ ಕೋಟಿ ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ. ಹಾಗಾದ್ರೆ ದಿವಾಳಿ ಆಗಿ ಹೋಗಿದೆಯಾ ಕೆಎಸ್ಸಿಎ ಅನ್ನುವಂಥ ಪ್ರಶ್ನೆಗೆ ಕಾರಣ ಆಗಿದೆ ಈ ಬೆಳವಣಿಗೆ. ಗುತ್ತಿಗೆದಾರರಿಗೆ ಕೋಟಿ ಕೋಟಿ ಹಣ ಕೊಡೋಕ್ ಬಾಕಿ ಇದೆ, ಇನ್ನೂ ಸಹ ಕೊಟ್ಟಿಲ್ಲ. ಅದರ ಜೊತೆಗೆ ಬಿಬಿಎಂಪಿಗೂ ಸಹ ತೆರಿಗೆಯ ಹಣವನ್ನ ನೀಡಿಲ್ಲ, ಅದು ಕೋಟಿ ಕೋಟಿ. ಕೆಎಸ್ಸಿಎ ಆದಾಯದ ಬಗ್ಗೆ ನಮ್ಗೆಲ್ರಿಗೂ ಸಹ ಗೊತ್ತೇ ಇದೆ, ಕೋಟಿ ಕೋಟಿ ಗಳಿಕೆ ಮಾಡುತ್ತೆ. ಆದ್ರೂ ಸಹ ಯಾಕೆ ಈ ರೀತಿಯಾಗಿ ಉಳಿಸ್ಕೊಂಡಿದೆ ಗುತ್ತಿಗೆದಾರರಿಗೆ ಕೊಡಬೇಕಾದಂತಹ ಹಣವನ್ನ ಅನ್ನೋದು ಈಗಿರುವಂತಹ ಪ್ರಶ್ನೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮೇಂಟೆನೆನ್ಸ್ ಗುತ್ತಿಗೆದಾರರಿಗೆ ಹಣವನ್ನ ಬಾಕಿ ಉಳಿಸಿಕೊಳ್ಳಲಾಗಿದೆ. ಕೋಟಿ ಕೋಟಿ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಕೆಎಸ್ಸಿಎ. 5 ವರ್ಷದಿಂದ ಹಣವನ್ನೇ ಕೊಟ್ಟಿಲ್ವಂತೆ. 5 ಕೋಟಿಗಿಂತ ಹೆಚ್ಚು ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಕೆಎಸ್ಸಿಎ. ಸ್ಟೇಡಿಯಂ ನಿರ್ವಹಣೆ ಜವಾಬ್ದಾರಿಯನ್ನ ಗುತ್ತಿಗೆದಾರರು ಪಡೆದುಕೊಂಡಿದ್ರು. ಆ ಗುತ್ತಿಗೆದಾರರಿಗೆ ಹಣವನ್ನ ಬಾಕಿ ಉಳಿಸಿಕೊಳ್ಳಲಾಗಿದೆ. ಬಾಕಿ ಹಣ ವಿಳಂಬ ಧೋರಣೆಗೆ ಗುತ್ತಿಗೆದಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕೋರ್ಟ್ ಕದ ತಟ್ಟೋದಕ್ಕೆ ಗುತ್ತಿಗೆದಾರರು ಈಗ ನಿರ್ಧಾರ ಮಾಡಿದ್ದಾರೆ. ಎಷ್ಟೇ ಬಾರಿ ಪತ್ರ ಬರೆದ್ರೂ ಸಹ ಹಣ ಕೊಟ್ಟಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಗುತ್ತಿಗೆದಾರರು. ಹೀಗಾಗಿ ವಿಧಿ ಇಲ್ಲದೆ ಈಗ ಕೋರ್ಟ್ ಕದ ತಟ್ಟೋದಕ್ಕೆ ಗುತ್ತಿಗೆದಾರರು ಮುಂದಾಗಿದ್ದಾರೆ. 5 ಕೋಟಿಗಿಂತಲೂ ಹೆಚ್ಚು ಹಣವನ್ನ ಬಾಕಿ ಉಳಿಸಿಕೊಳ್ಳಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮೇಂಟೆನೆನ್ಸ್ ಗುತ್ತಿಗೆದಾರರಿಗೆ ಈ ರೀತಿಯಾಗಿ ಹಣವನ್ನ ಬಾಕಿ ಉಳಿಸಿಕೊಂಡಿರೋದು. ಹೀಗಾಗಿ ಕೋರ್ಟ್ ಮೆಟ್ಟಿಲೇರುವಂತಹ ನಿರ್ಧಾರಕ್ಕೆ ಗುತ್ತಿಗೆದಾರರು ಬಂದಿದ್ದಾರೆ. ಆರ್ಸಿಪಿ ವಿಜಯೋತ್ಸವದ ಬಳಿಕ ಬಿಬಿಎಂಪಿಗೆ ಕೆಎಸ್ಸಿಎ ಒಂದಷ್ಟು ತೆರಿಗೆ ಹಣವನ್ನು ಬಾಕಿ ಉಳಿಸಿಕೊಂಡಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿ ಏನು ಕೆಎಸ್ಸಿಗೆ ಒಂದು ನೋಟಿಸನ್ನು ಕೂಡ ಕೊಟ್ಟಿತ್ತು. ಅದಾದ ಬಳಿಕ ಈಗ ಗುತ್ತಿಗೆದಾರರಿಗೂ ಕೂಡ ಕೆಎಸ್ಸಿಎ ಒಂದಷ್ಟು ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ನಮ್ಮ ಜೊತೆಗೆ ಗುತ್ತಿಗೆದಾರರಾಗಿರುವಂಥ ಅನಿರುದ್ಧ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಎಷ್ಟು ಬಾಕಿ ಇದೆ ಏನು ಅನ್ನುವಂಥದ್ದನ್ನು. ಸರ್, ಈಗ ನೀವು ನಿಮ್ಮ ಕಂಪನಿಗೆ ಎಷ್ಟು ಬಾಕಿ ಇದೆ ಕೆಎಸ್ಸಿಎ ಉಳಿಸ್ಕೊಂಡಿರೋದು? ಎಲ್ಲದಕ್ಕಿಂತ ಮೊದಲನೇದಾಗಿ ಮೇಡಮ್, ಹೋಗಿರ್ತಕ್ಕಂಥ 11 ಜೀವಗಳಿಗೆ ಸಂತಾಪ ಸೂಚಿಸೋಕ್ಕೆ ನಮ್ಮ ಫೆರ್ಟಿಲಿಟರ್ಸ್ ಕಂಪ್ನಿಯಿಂದ ನಾವು ಇದನ್ನು ಸಂತಾಪ ಸಲ್ಲಿಸಿದ್ದೇವೆ. ಓಕೆ, ಎಲ್ಲರಿಗೂ ಬೇಜಾರಾಗೋ ಸಂಗತಿ. ಈ ಮೂಮೆಂಟಲ್ಲಿ ನಾವೇನು ಕೇಳಬೇಕಂದ್ರೆ, ನಾವು ಆಲ್ಮೋಸ್ಟ್ ನಾವು 4 ವರ್ಷದಿಂದ ಇದನ್ನು ಹೋರಾಟ ನಡೆಸ್ತಾನೆ ಇದ್ದೀವಿ. ನಮಗೆ ಆಲ್ಮೋಸ್ಟ್ ಈಗ ನಮಗೆ ಕೆಎಸ್ಸಿಎ ಒಂದು ಸೆಕ್ರೆಟರಿ ಅವರಾಗಿರ್ಬೋದು, ಟ್ರೆಷರರ್ ಆಗಿರ್ಬೋದು, ಅಲ್ಲಿ ಒಂದು ಕಾರ್ಯನಿರ್ವಹಣೆ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಒಂದು 5,39,00,000 ನಮಗೆ ಟೆಂಡರ್ ವ್ಯಾಲ್ಯೂನ ನಮ್ಗೆ ಕೊಡ್ತಾರೆ ವರ್ಕನ್ನು. ಸೊ ಬೇಸಿಕ್ ಲೆವೆಲ್ ಆಫ್ ಒಂದು MEP ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಕಿಚನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ MEP ವರ್ಕ್ಸನ್ನು, ಅದ್ರ ಜೊತೆಗೆ ಒಂದು ಅಕಾಸ್ಟಿಕ್ ಸೆಂಟರ್ಸ್ನ ಅದಾಗಬೇಕು ಅಂತ ಇದನ್ನು ಹೇಳಿರ್ತಾರೆ. ಇದನ್ನು ಒಂದು ಥಿಯೇಟರ್ಸ್ಗಳನ್ನ, ಯಾವುದೋ ಒಂದು ಹಾಲ್ಗಳನ್ನು. ಸೊ ಇಷ್ಟೆಲ್ಲ ಇನ್ನು ಇಂಟೀರಿಯರ್ ಮತ್ತು ಕನ್ಸ್ಟ್ರಕ್ಷನ್ಸು ಮತ್ತು ಸೀಲಿಂಗ್ ವಾಲ್ಗಳಿರ್ಬೋದು, ಮತ್ತು ಕಾಂಪೌಂಡಿಂಗು ಮತ್ತು ನೆಟ್ಟೆಡ್ ಇದನ್ನಿರ್ಬೋದು ಪ್ರಾಕ್ಟೀಸ್ ಸೆಷನ್ಗೆ ಕೆಎಸ್ಸಿಎ ಚಿನ್ನಸ್ವಾಮಿ ಮತ್ತು ಇವರಿಗೆ ಆಲೂರಲ್ಲಿ ಸ್ಟೇಡಿಯಮಲ್ಲಿ ಇದನ್ನು ಕೊಟ್ಟಿರ್ತಾರೆ ಮುಖಾಂತರವಾಗಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವರಿಗೆ ಕೊಟ್ಟಾಗ ಅವರಿಗೆ ಯಾವುದೇ ಥರದ್ದೊಂದು ನೈಜಕತೆ ಅಂತಲೇ ಉಳಿಸ್ಕೊಳ್ಳಿಲ್ಲ. ಎಲ್ಲ ಕಾರಣ ಒಂದು ಸರ್ವಾಧಾರಣೆ, ಒಂದು ಮನೋಭಾವದಿಂದ ಇವತ್ತಾಗಲ್ಲ, ನಮಗಾಗಲ್ಲ, ಹೋಗಲ್ಲ ಅಂತ ದಬ್ಬಿಸ್ಕೊಂಡೇ ಒಂದು 4 ವರ್ಷದಿಂದ ಹಿಂಗೆ ದಬ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಅವರು ಬಾಕಿ ಮೊತ್ತದ ಇನ್ನೂ ಕೊಡಬೇಕಾಗಿರೋದೇ ಒಂದು 2,10,00,000 ಚಿಲ್ಲರೆ ಹಂಗೆ ಉಳಿಸ್ಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ಆ ಒಂದು ಕಂಪ್ನಿನ ರೆಪ್ರೆಸೆಂಟ್ ಮಾಡಿ ಒಂದು ಕಾಂಟ್ರಾಕ್ಟರ್ ಆಗಿರೋ ನಾವು, ಸೊ ಈಗ ಫೆರ್ಟಿಲಿಟರ್ಸ್ ಕಂಪ್ನಿ ಕೆಎಸ್ಸಿಎಗೆ ಎಷ್ಟು ಮಾಡಿದೆ ಅಂತ ಬಂದಾಗ ಅದು ನಮಗೆ ವ್ಯಾಲ್ಯೂ ಮತ್ತು ಹೊರಗಿನ ಕೆಲಸದ ಗೊತ್ತಿರುತ್ತೆ. ಸೊ ಅವರಿಗೆ ಆ ಟೈಮಲ್ಲಾಗಲಿ ಅವರಿಗೆ GST ನಾವು ಹೆಂಗೆ ಪೇ ಮಾಡಬೇಕು, ಅವರಿಗೂ ನಾವು ಸರ್ಕಾರಕ್ಕೆ ಎದುರಿಸಲೇಬೇಕು. ಸೊ ಇವ್ರದ್ದು ಸ್ಟೇಟ್ ಟ್ಯಾಕ್ಸ್ಗಳಿಗೆ ನಾವು ಅದನ್ನು ಕಟ್ಟಲೇಬೇಕು. ಸೊ ನಾವು ಇವ್ರಿಗೆ ಕೊಡಬೇಕಂದಾಗ ನಾವು ಬ್ಯಾಂಕಿಂದ ಇಂಟ್ರೆಸ್ಟ್ ತೊಗೊಂಡೇ ಪ್ಲಸ್ ಅದ್ರ ಮುಖಾಂತರ ಇದು ಬರಬೇಕು. ಈ ಕಾರಣದಲ್ಲಿ ಇವರಿಗೆ ಒಂದು ಯಾವ ಮೊರಾಲಿಟೀಸ್ನೂ ತಗೊಳ್ದೆ ಮ್ಯಾನೇಜ್ಮೆಂಟಲ್ಲಿ ಕಂಪ್ಲೀಟ್ಲಿ ಒಂಥರ ಒಂದು ಸರ್ವಾಧಿಕಾರನ ನಡೆಸ್ಕೊಂಡು ಬಂದಿದ್ದಾರೆ. ಮೊನ್ನೆ ಸೆಕ್ರೆಟರಿ ಅವರು, ಖಜಾಂಚಿ ಅವರು, ಈ ಮೂಲಕ ಇಬ್ಬರನ್ನ ನಾನು ದೋಷಿಸ್ತಾ ಇದ್ದೀನಿ. ತುಂಬ ಅನ್ಯಾಯ ಮಾಡಿದ್ದಾರೆ. ಸರ್, ಈಗ ನಿಮ್ಮ ಕಾಮಗಾರಿಯಲ್ಲಿ ಏನಾದರೂ
ಕುಂಠಿತ ಆಗಿತ್ತಾ, ಕಂಪ್ಲೀಟ್ ಆಗಿದೆಯಾ ಕೆಲಸಗಳು, ಏನು ಹೇಳ್ತಾರೆ, ಕೇಳಿದ್ರೆ ಏನು ಆನ್ಸರ್ ಕೊಡ್ತಾರೆ? ಕಂಪ್ಲೀಟ್ ಎಲ್ಲ ಆನ್ ಟೈಮ್ ಪೇಮೆಂಟ್ ಪ್ರಕಾರನೇ ನಮಗೆ ಆಗಬೇಕು ಅಂತ ತಿಳಿದಾಗ ನಾವು ಎಲ್ಲ ಮಾಡ್ಕೊಂಡೇ ಬಂದಿದ್ದೀವಿ. ಲಾಸ್ಟಿಗೆ ನಾವೇ ದುಡ್ಡು ಹಾಕೊಂಡ್ಬಿಟ್ಟು ಸರ್ಕಾರಕ್ಕೆ ಮುಜುಗರ ಆಗೋಂಥ ತರಬಾರ್ದು ಅಂತಲೇ ನಾವು ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಇದು ಸುಮಾರು ಗಣ್ಯ ವ್ಯಕ್ತಿಗಳು ಬರೋ ಜಾಗ ಆಗಿದ್ದರಿಂದ ನಾವು ಅವ್ರಿಗೆ ಮುಜುಗರ ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಲಾಸ್ಟಿಗೆ ಇವ್ರು ಬಂದಾಗ ಎಲ್ಲ ಕಾಮಗಾರಿ ಎಲ್ಲ ಮುಗಿದ ಮೇಲೆ ಇವ್ಯಾಲ್ಯೂಯೇಷನ್ ಟೀಮ್ ಕಮಿಟಿನ ಇವ್ರನ್ನ ಆರ್ಗನೈಸ್ ಮಾಡಿಕೊಂಡು ಕೆಲವುದಾದ ಮೇಲೆ ನನಗೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟದಾದ ಮೇಲೆ ಈಗ ನಮಗೆ ನಾವು ನಾಳೆ ಕೊಡ್ತೀವಿ ನಾಡಿದ್ದು ಕೊಡ್ತೀವಿ ಅಂತ ಹೇಳ್ಕೊಂಡೆ 4 ವರ್ಷ ದಪ್ಕೊಂಬಂದ್ಬಿಟ್ಟಿದ್ದಾರೆ. ಕಾಮಗಾರಿ ಆಗ್ಬೇಕಾದ್ರೆ ಎಲ್ಲಿ ಹೋಗಿದ್ರು ಇವರು, ನಮಗೆ ಕಾಮಗಾರಿ ಮಾಡೋಕ್ಕೆ ಏನಕ್ಕೆ ಬಿಟ್ಟರು. ಸೊ ಈ ಥರ ನಮಗೆ ಏನಕ್ಕೋಸ್ಕರ ಆ ಟೈಮಲ್ಲಿ ನಮಗೆ ತಡಿಲಿಲ್ಲ, ಅವಾಗೆಲ್ಲ ಕೆಲಸ ಮಾಡಿಸ್ಕೊಂಡ್ರು. ಈಗೆಲ್ಲ ಲೋಪದೋಷ ಓಡಿಸ್ಕೊಂಡು ಕೂತ್ರೆ ನಾವು ಹೆಂಗೆ ಬರೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.